ಸರ್, ಈಗ ನೀವು ಪ್ರೇಕ್ಷಕರಿಗೆ ವಿಟಮಿನ್ B12 ಬಗ್ಗೆ ತಿಳಿಸ್ಕೊಡಿ ಸರ್. ವಿಟಮಿನ್ B12 ಅನ್ನೋದು ತುಂಬ ಇಂಪಾರ್ಟೆಂಟು ಪೌಷ್ಟಿಕಾಂಶ. ಅದು ಆ ಒಂದು ಖನಿಜಾಂಶ ಬಾಡಿಯಲ್ಲಿ ಇರಲೇಬೇಕು. ಯಾವಾಗ ವಿಟಮಿನ್ B12 ನಮ್ಮ ಬಾಡಿಯಲ್ಲಿ ಕಡಿಮೆ ಆಗಿದೆ ಅಂತ ಗೊತ್ತಾದಾಗ ಏನಾಗುತ್ತೆ ಅಂದರೆ ಎಲ್ಲ ಸ್ನಾಯುಗಳಲ್ಲಿಯೂ ಕೂಡ ಶಕ್ತಿ ಕಳ್ಕೊಳ್ಳುತ್ತೆ. ಸಪ್ತಧಾತುಗಳೇ ವೃದ್ಧಿಯಾಗಲ್ಲ, ಕ್ಷೀಣ ಆಗುತ್ತೆ. ಸಪ್ತಧಾತುಗಳು ಕ್ಷೀಣ ಆಗುತ್ತೆ, ನಿದ್ರೆ ಬರಲ್ಲ, ಅತಿ ಹೆಚ್ಚು ಟೆನ್ಷನ್ನು, ಒತ್ತಡ ಜಾಸ್ತಿ ತಗೊಳ್ಳೋದು, ಮತ್ತು ಭಯ ಪಟ್ಕೊಳ್ಳೋದು, ಏನೋ ಒಂಥರ ಗಾಬರಿ, ಏನೋ ಒಂಥರ ಆತಂಕ ವಿಟಮಿನ್ B12 ಕಡಿಮೆ ಇರೋರಿಗೆ. ಮತ್ತು ಬಾಯಿ ಹುಣ್ಣು, ಯಾವಾಗಲೂ ಬಾಯಿ ಹುಣ್ಣು. ಮೊನ್ನೆ ಒಂದು ಪೇಷಂಟ್ ಬಂದಿತ್ತು, 3 ವರ್ಷಗಳಿಂದ ಬಾಯಿ ಹುಣ್ಣು, ಏನು ತಂಪಿನ ಪದಾರ್ಥ ತಿಂದರೂ ಕೂಡ ಆಗ್ತಾನೆ ಇಲ್ಲ, ಅತಿ ಹೆಚ್ಚು ಉಷ್ಣ, ಎಲ್ಲ ಬಾಡಿಯಲ್ಲಿ ಬಾಡಿ ಪೇನ್ಸ್. ಏನಕ್ಕೆ ಬರ್ತಾ ಇದೆ ಅವ್ರ ಕೈಲಿ ಕಂಡುಹಿಡಲಿಕ್ಕೆ ಆಗಲಿಲ್ಲ. ಏನಪ್ಪ ಅಂದರೆ ವಿಟಮಿನ್ B12 ಕಡಿಮೆ ಇರೋದ್ರಿಂದ ಈ ಸಮಸ್ಯೆಗಳೆಲ್ಲ ಬರುತ್ತೆ. ವಿಟಮಿನ್ B12 ಕಡಿಮೆ ಇದ್ದರೆ ಥೈರಾಯ್ಡು ಬಂದ್ಬಿಡುತ್ತೆ, ಜೊತೆಗೆ ವೀರ್ಯನಾಶನೂ ಆಗುತ್ತೆ. ಹೆಣ್ಮಕ್ಳಿಗಾದರೆ ಅಂಡಾಣು ಉತ್ಪತ್ತಿನೇ ಆಗಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿಬಿಡುತ್ತೆ. ತುಂಬ ಸಮಸ್ಯೆಗಳು ಬರುತ್ತೆ ವಿಟಮಿನ್ B12ಇಂದ. ಈ ವಿಟಮಿನ್ B12 ಹೆಚ್ಚು ಮಾಡ್ಕೋಬೇಕು ಅಂದರೆ ನೀವು ಪ್ರತಿದಿನ ದಿನಕ್ಕೆ ಒಂದೊಂದು ವಿಧವಾದ ಡ್ರೈ ಫ್ರೂಟ್, ಇವತ್ತು ಬಾದಾಮಿ ಹಾಕ್ಬೋದು, ಇನ್ನೊಂದು ದಿವಸ ಗೋಡಂಬಿ, ಇನ್ನೊಂದು ದಿವಸ ವಾಲ್ನಟ್, ಯಾವುದು ಬೇಡ, ಪ್ರತಿದಿನ ಹಸಿ ಕಡಲೆ ಬೀಜ ಒಂದು 10 ಗ್ರಾಮ್ ಇಲ್ಲ ಒಂದು 20 ಗ್ರಾಮನ್ನು ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಆ ನೀರಿನ ಸಮೇತ ಕುಡಿದು ಕಡಲೆ ಬೀಜವನ್ನು ಚೆನ್ನಾಗಿ ಜಗತ್ತು ತಿನ್ನೋದ್ರಿಂದ ವಿಟಮಿನ್ B12 ಆಟೋಮೆಟಿಕ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಕಾಮಕಸ್ತೂರಿ ಬೀಜ ಪ್ರತಿದಿನ ಸೇವಿಸಿ ನೀರಲ್ಲಿ ನೆನೆಸ್ಬಿಟ್ಟು ಒಂದು ಸ್ಪೂನ್, ಒಂದು 300 ml ನೀರು ನೆನೆಸ್ಬಿಟ್ಟು ಬೆಲ್ಲ ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ವಿಟಮಿನ್ B12 ಬರುತ್ತೆ, ಐರನ್ ಬರುತ್ತೆ ಮತ್ತು ನಿಮಗೆ, ಮತ್ತು ಫೇಸ್ ಗ್ಲೋ ಆಗುತ್ತೆ. ಫ್ಯಾಟಿ ಲಿವರ್ ಇದ್ರೂ ಕ್ಲಿಯರ್ ಆಗುತ್ತೆ. ಪಾಲಕ್ ಸೊಪ್ಪಿನ ಪಲ್ಯ ಪ್ರತಿದಿನ ಸೇವಿಸಿ, ವಿಟಮಿನ್ B12 ಬರುತ್ತೆ. ನುಗ್ಗೆ ಸೊಪ್ಪಿನ ಪಲ್ಯ ಪ್ರತಿದಿನ ಸೇವಿಸಿ, ವಿಟಮಿನ್ B12 ನಿಮಗೆ 3 ತಿಂಗಳಲ್ಲಿ ಬರುತ್ತೆ. ಈಗ ನೀವು ಹಾಸ್ಪಿಟ್ಲಿಗೆ ಹೋದರೆ 3 ತಿಂಗಳು ಮಾತ್ರೆ ತಗೋಬೇಕು ಅಂತಾರೆ, 6 ತಿಂಗಳು ಇಂಜೆಕ್ಷನ್ ಹಾಕೋಬೇಕು ಅಂತಾರೆ. ಅದೇ 3 ತಿಂಗಳು 6 ತಿಂಗಳು ಈ ಒಂದು ವ್ಯವಸ್ಥೆಯನ್ನು ಮಾಡಿ ಆಟೋಮೆಟಿಕ್ಕು ವಿಟಮಿನ್ B12 ನಿಮಗೆ ಸಮೃದ್ಧಿಯಾಗಿ ಬಂದ್ಬಿಡುತ್ತೆ. ವಿಟಮಿನ್ B12 ಎಲ್ಲ ವಿಟಮಿನ್ C, ವಿಟಮಿನ್ D, ವಿಟಮಿನ್ ಎ, ಪ್ರತಿಯೊಂದು ವಿಟಮಿನ್ ಕಾಂಪ್ಲೆಕ್ಸು ಫಿಲ್ ಆಗುತ್ತೆ. ವಿಟಮಿನ್ B12 ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಯಾವ ಥರ ಮೆಡಿಸಿನ್ ಇದೆ? ವಿಟಮಿನ್ B12ಗೆ ನಮ್ಮ ಹತ್ರ ಧಾತು ಪುಷ್ಟಿ ಅಂತಿದೆ, ಧಾತು ಪುಷ್ಟಿ ಅಂತ ಕೊಡ್ತೇವೆ ವಿಟಮಿನ್ B12ಗೆ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಧಾತು ಪುಷ್ಟಿ ವಿಟಮಿನ್ B12 ಎಲ್ಲ ಪ್ರತಿಯೊಂದು ವಿಟಮಿನ್ ಕಾಂಪ್ಲೆಕ್ಸ್ನು ಕೂಡ ಫಿಲ್ ಮಾಡುತ್ತೆ. ನರ್ವಸ್ ಸಿಸ್ಟಮ್ನ ವ್ಯವಸ್ಥೆ ಚೆನ್ನಾಗಿ ಮಾಡುತ್ತೆ, ಜೀರ್ಣಾಂಗದ ವ್ಯವಸ್ಥೆನ ಸರಿಯಾಗಿ ಮಾಡುತ್ತೆ. ಗುಣ ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ನನ್ನ ಮೆಡಿಸಿನ್ ಎಲ್ಲ ಫಾಸ್ಟಾಗಿ ಕೆಲಸ ಮಾಡುತ್ತೆ ಸರ್. 1 ವಾರ 10 ದಿವಸದಲ್ಲೇ ಒಳ್ಳೆ ರಿಸಲ್ಟ್ ಬರುತ್ತೆ. ಪಕ್ಕ ನಂಬಿ ತಗೋಬೇಕಷ್ಟೇ. ನಾವು ಹೇಳಿದ ಆಹಾರ ಕ್ರಮವನ್ನು ತಗೋಬೇಕು, ಔಷಧಿಯ ಒಂದು ಸಮಯಕ್ಕೆ ತಗೋಬೇಕು, ಏನೇ ಅಭ್ಯಾಸ ಇದ್ರೂ ಬಿಡಬೇಕು. ಇವೆಲ್ಲ ಬಿಟ್ಟರೆ ಅವರಿಗೆ 10 ದಿವಸದಲ್ಲೇ ಒಳ್ಳೆ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು. ನಮಸ್ಕಾರ.